ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಕಥೆಯು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ರುದ್ರೇಶ್ವರ ಭಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ, ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಬೆಂಗಾಳಿ ಅಘೋರಿ ನಾಗಾ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ. 7676112560 7676112560. ನನ್ನ ಹೆಸರು ಸರ್ವೇಶ್. ನಾನು ಡಿಗ್ರಿಯ ಕೊನೆಯ ವರ್ಷ ಓದುತ್ತಿದ್ದೇನೆ. ನಾವು ಉಳಿದುಕೊಂಡ ಮನೆಯ ಜಾಗ ತುಂಬಾ ದೊಡ್ಡದಾಗಿತ್ತು. ನಮ್ಮ ಮನೆಯ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಮನೆಯನ್ನು ಕಟ್ಟಿ ಅದನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ. ಒಂದು ದಿನ ನಾನು ಕಾಲೇಜಿನಿಂದ ಮನೆಗೆ ಬಂದಾಗ ಆ ಬಾಡಿಗೆ ಮನೆಯಲ್ಲಿ ಏನೋ ಶಬ್ದ ಕೇಳಿಸುತ್ತಿತ್ತು. ಏನು ಅಂತ ನಾನು ಅಮ್ಮನಲ್ಲಿ ಕೇಳಿದೆ. ಅವರು ಅದೇ ಮೊನ್ನೆ ಇಬ್ಬರು ಗಂಡ ಹೆಂಡತಿಯರು ಬಂದು ಅಡ್ವಾನ್ಸ್ ಕೊಟ್ಟು ಹೋಗಿದ್ದರು ಅಲ್ವಾ, ಅವರು ಇವತ್ತು ಬಂದು ಆ ಮನೆಯನ್ನು ಸೇರಿಕೊಂಡಿದ್ದಾರೆ ಅಂದರು. ನಾನು ಓ ಹಾಗಾ, ಒಳ್ಳೆಯದಾಯ್ತು ಅಂದೆ. ಮರುದಿನ ಬೆಳಿಗ್ಗೆ ಎದ್ದು ನೋಡಿದರೆ ಆ ಮನೆಯ ಮುಂದೆ ಚೆನ್ನಾಗಿ ರಂಗೋಲಿ ಹಾಕಿದ್ದರು. ರಂಗೋಲಿಯೇ ಇಷ್ಟು ಚೆನ್ನಾಗಿದೆ, ಇನ್ನು ಅವರು ಹೇಗಿರಬಹುದು ಎಂದು ಕುತೂಹಲ ಇತ್ತು. ಮರುದಿನ ಸ್ವಲ್ಪ ಬೇಗ ಎದ್ದು ಅವರು ರಂಗೋಲಿ ಹಾಕುವ ಸಮಯದಲ್ಲಿ ನೋಡಿದೆ. ರಂಗೋಲಿ ಹಾಕುತ್ತಿರುವುದು ಹುಡುಗಿ ಅಲ್ಲ, ಆಂಟಿ. ಸೀರೆಯನ್ನು ಉಟ್ಟುಕೊಂಡರೆ ಮಹಿಳೆಯರ ಸೌಂದರ್ಯ ಇನ್ನಷ್ಟು ಜಾಸ್ತಿ ಆಗುತ್ತದೆ ಎನ್ನುವ ಮಾತು ಅವಳನ್ನು ನೋಡಿದಾಗ ನನಗೆ ಇನ್ನೊಮ್ಮೆ ಸ್ಪಷ್ಟವಾಯಿತು. ಅವಳ ಸೌಂದರ್ಯವನ್ನು ವರ್ಣಿಸುವುದು ಅಷ್ಟು ಸುಲಭ ಅಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಖಜುರಾಹೋದಲ್ಲಿರುವ ಶಿಲ್ಪಕನ್ಯರು ಇವಳನ್ನು ನೋಡಿದರೆ ನಾಚಿಕೊಳ್ಳುತ್ತಾರೆ. ಅಷ್ಟು ಚೆನ್ನಾಗಿದ್ದಳು. ಅವರು ಯಾವಾಗಲೂ ನಮ್ಮ ಮನೆ ಬಳಿ ಏನಾದರೂ ಕೆಲಸಕ್ಕಾಗಿ ಬರುತ್ತಿದ್ದರು. ಹಾಗೆ ಬಂದಾಗ ನನ್ನ ಕಡೆ ಒಮ್ಮೆ ನೋಡುತ್ತಿದ್ದರು. ಒಂದು ದಿನ ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ಹಾಲಿನಲ್ಲಿ ಕುಳಿತು ಟಿವಿ ನೋಡ್ತಾ ಇದ್ದೆ. ನಾವು ಮನೆಯಲ್ಲಿ ಒಬ್ಬರೇ ಇದ್ದಾಗ ಯಾವ ಅವತಾರದಲ್ಲಿ ಇರುತ್ತೇವೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅದೇ ಸಮಯದಲ್ಲಿ ಆಂಟಿ ಬಂದು ನಿಮ್ಮ ಅಮ್ಮ ಇದ್ದಾರಾ ಅಂತ ಕೇಳಿದರು. ನಾನು ಗೆದ್ದು ಹೋಗಿ ಅವರಿಗೆ ಉತ್ತರಿಸುವ ಮೊದಲೇ ಅವರು ಅಲ್ಲಿಂದ ಹೋಗಿಬಿಟ್ಟರು. ನಾನು ನೇರ ಅಲ್ಲಿಂದ ಅವರ ಮನೆ ಕಡೆ ಹೋದೆ. ಅವರ ಮನೆಯಲ್ಲಿ ಎಲ್ಲವನ್ನೂ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದರು. ಅವರ ಮನೆಯನ್ನು ಇಷ್ಟು ನೀಟಾಗಿ ಇಟ್ಟುಕೊಂಡಿರುವುದನ್ನು ನೋಡಿದಾಗ ಅವರ ಮನಸ್ಸು ಕೂಡ ತುಂಬಾ ಚೆನ್ನಾಗಿರಬಹುದು ಎಂದು ಅಂದುಕೊಂಡೆ. ಹಾಗೆ ನಾನು ಆಂಟಿ ಅಂತ ಅವರನ್ನು ಕರೆದೆ. ಬಂದೇ ಎಂದು ಹೇಳುತ್ತಾ ಅವರು ಅಡುಗೆ ಮನೆಯಿಂದ ಹೊರಗಡೆ ಬಂದರು. ಮರೂನ್ ಬಣ್ಣದ ಸೀರೆ ಹೊತ್ತಿದ್ದ ಅವರನ್ನು ಕಂಡಾಗ ನಾನು ಅಲ್ಲಿಗೆ ಯಾಕೆ ಬಂದೆ ಎಂಬುದೇ ಮರೆತು ಹೋಗಿದೆ. ಅವರು ನನ್ನನ್ನು ನೋಡಿ ಸರ್ವೇಶ್ ಸರ್ವೇಶ್ ಅಂತ ಗಟ್ಟಿಯಾಗಿ ಕರೆದರು. ನಾನು ಏನಿಲ್ಲ ಆಂಟಿ, ನೀವು ನಮ್ಮ ಮನೆಗೆ ಬಂದಿರಲ್ವಾ, ಯಾಕೆ ಬಂದಿದ್ದೀರಿ, ಏನೂ ಕೇಳಲೇ ಇಲ್ಲ, ಹಾಗೆ ವಾಪಸ್ ಹೋಗಿಬಿಟ್ಟಿರಲ್ಲ ಅಂತ ಕೇಳಿದೆ. ಅವರಿಗೆ ನಗು ಬಂದು ಹೌದು, ನಿನ್ನ ಅವತಾರವನ್ನು ನೋಡಿ ಅಲ್ಲಿಂದ ವಾಪಸ್ ಬಂದೆ ಅಂದರು. ಅದರ ಮೇಲೆಗೆ ನಾನು ಏನಾಗಿದೆ, ನಾನು ಚೆನ್ನಾಗಿದ್ದೀನಿ ಅಲ್ಲವೇ ಅಂತ ಕೇಳಿದೆ. ಅವರು ಇದೀಗ ಚೆನ್ನಾಗಿದ್ದೀಯಾ, ಆದರೆ ನಾನು ನಿಮ್ಮ ಮನೆಗೆ ಬಂದಾಗ ಹೇಗಿದ್ದೆ ನೆನಪು ಮಾಡಿಕೋ, ಅಬ್ಬಬ್ಬಾ ಅಂದರು. ನಾನು ಓಹ್ ಆದಾ, ನಾನು ಸರಿಯಾಗಿ ಬಟ್ಟೆ ಹಾಕಿಕೊಂಡಿರಲಿಲ್ಲ ಅಲ್ವಾ, ಯಾರೂ ಇರಲಿಲ್ಲ, ಅದಕ್ಕಾಗಿ ಸ್ವಲ್ಪ ಗಾಳಿ ತೆಗೆದುಕೊಳ್ಳುತ್ತಿದ್ದೆ ಅಂದೆ. ಅವರು ಅಯ್ಯೋ ಕರ್ಮ ಕರ್ಮ ಅಂತ ತಮ್ಮ ಹಣೆ ಚಚ್ಚಿಕೊಳ್ಳುತ್ತಾ ನನ್ನ ಕಡೆ ನೋಡಿ ಒಮ್ಮೆ ನಕ್ಕರು. ಮರುದಿನ ಬೆಳಿಗ್ಗೆ ನಾನು ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಬೈಕ್ ತೆಗೆದು ಹೊರಟೆ. ಅವರು ಕೂಡ ಬಡಬಡನೆ ಹೊರಗೆ ಬಂದು ನಾನು ಕೂಡ
ನಿನ್ನ ಜೊತೆ ಮಾರ್ಕೆಟಿಗೆ ಬರುತ್ತೇನೆ ಅಂದರು. ಸರಿ ಬನ್ನಿ ಅಂದೆ. ಅವರು ಮನೆ ಒಳಗಿಂದ ಒಂದು ಬ್ಯಾಗ್ ತೆಗೆದುಕೊಂಡು ಬಂದು ನನ್ನ ಬೈಕಿನಲ್ಲಿ ಹಿಂದೆ ಕುಳಿತುಕೊಂಡರು. ಅದೇ ಮೊದಲ ಬಾರಿಗೆ ನಾನು ಅವರನ್ನು ಬೈಕಿನಲ್ಲಿ ಕೂರಿಸಿಕೊಂಡು ಹೋಗುತ್ತಿದ್ದೆ. ನನ್ನ ಭುಜದ ಮೇಲೆ ಕೈ ಇಟ್ಟು ಅವರು ನನ್ನ ಹಿಂದೆ ಕುಳಿತಿದ್ದರು. ನಾನು ಬೈಕ್ ಸ್ಟಾರ್ಟ್ ಮಾಡಿ ನಾವು ಇಬ್ಬರೂ ಅಲ್ಲಿಂದ ಹೊರಟೆವು. ಅಷ್ಟು ಚೆನ್ನಾಗಿರುವವರು ಇದಕ್ಕೂ ಮೊದಲು ನನ್ನ ಬೈಕಿನಲ್ಲಿ ಕುಳಿತಿರಲಿಲ್ಲ. ಆದರೆ ಇವತ್ತಿನ ಅದೃಷ್ಟವೇ ಬೇರೆ. ನಾನು ಪ್ರತಿ ಸರಿ ಬೇಕಾಗಿದಾಗಲೆಲ್ಲ ನನ್ನ ಬೆನ್ನು ಖುಷಿಯಿಂದ ಕುಣಿದಾಡುತ್ತಿತ್ತು. ಮನಸ್ಸಿನಲ್ಲಿ ಏನೇನೋ ಸರಿಗಮಪ ಮೂಡುತ್ತಿತ್ತು. ನನ್ನ ಆಸೆ ಮೇಲ್ಮುಖವಾಗಿತ್ತು. ಅದನ್ನೆಲ್ಲ ಎಂಜಾಯ್ ಮಾಡುತ್ತಾ ನಾನು ಸುಮ್ಮನೆ ಗಾಡಿ ಓಡಿಸುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಅವರು ಯಾಕೆ ಏನೋ ಮಾತನಾಡುತ್ತಿಲ್ಲ ಅಂತ ಕೇಳಿದಳು. ನಾನು ಏನಿ ಹೇಳಬೇಕು ಅಂತ ಅರ್ಥವಾಗದೆ ನಿಮ್ಮ ಹೆಸರೇನು ಅಂತ ಕೇಳಿದೆ. ನನ್ನ ಹೆಸರು ಮಾಲಾ ಅಂದರು. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ನಿಮ್ಮ ಹಾಗೆ ಅಂದೆ. ಅವರು ಓಹೋ ಅಷ್ಟು ಇಷ್ಟವಾಯಿತಾ ಅಂತ ಕೇಳಿದರು. ಹೌದು ಅಂದೆ. ಹಾಗೆ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಫೋನ್ ನಂಬರ್ ಕೂಡ ಎಂಚ್ ಮಾಡಿಕೊಂಡೆವು. ಹೀಗೆ ದಿನಗಳು ಕಳೆಯುತ್ತಿದ್ದುದು. ಒಂದು ದಿನ ರವಿವಾರ ನಾನು ಸುಮ್ಮನೆ ಮಲಗಿಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯಿತು. ಯಾರು ಕರೆ ಮಾಡಿದ್ದಾರೆ ಎಂದು ನೋಡಿದರೆ ಮಾಲಾ. ಫೋನ್ ಲಿಫ್ಟ್ ಮಾಡಿ ಹಲೋ ಅಂದೆ. ಅವರು ನಮ್ಮ ಮನೆಯವರು ಮನೆಯಲ್ಲಿ ಇಲ್ಲ. ನೀನು ಒಂದು ಸಲ ನಮ್ಮ ಮನೆಗೆ ಬರ್ತೀಯಾ ಅಂತ ಕೇಳಿದರು. ನಾನು ಸರಿ ಬರ್ತೇನೆ ಅಂತ ಹೇಳಿ ಫೋನ್ ಇಟ್ಟೆ. ಆಮೇಲೆ ನನ್ನಷ್ಟಕ್ಕೆ ನಾನೇ ಯೋಚನೆ ಮಾಡಿದೆ. ಏನಿದು, ನನ್ನನ್ನು ಮನೆಗೆ ಕರೀತಾ ಇದ್ದಾಳೆ. ಏನಾದರೂ ಪ್ಲಾನ್ ಹಾಕಿದ್ದಾಳಾ? ಏನಾಯಿತೋ ಹಾಗೆ ಯೋಚಿಸುತ್ತಿದ್ದೆ. ಖುಷಿಯಾಗಿ ಚೆನ್ನಾಗಿ ಡ್ರೆಸ್ ಹಾಕಿಕೊಂಡು ಒಳ್ಳೆಯ ಪರಿಮಳದ ಪರ್ಫ್ಯೂಮ್ ಹಾಕಿಕೊಂಡು ಅವರ ಮನೆ ಕಡೆ ಹೊರಟೆ. ಅವರ ಮನೆಯ ಬಾಗಿಲು ತಟ್ಟಿದಾಗ ಮಾಲಾ ಬಾಗಿಲು ತೆರೆದು ಹೊರಗೆ ಬಂದರು. ಅವರಿಗೆ ಕೆಂಪು ಬಣ್ಣದ ಸೀರೆ ಇತ್ತು. ಸೀರೆಯನ್ನು ಸ್ವಲ್ಪ ಮೇಲೆ ಕೆತ್ತಿ ಕಟ್ಟಿಕೊಂಡಿದ್ದರು. ತಲೆಯ ಕೂದಲನ್ನು ಮೇಲಕ್ಕೆ ಕೆತ್ತಿ ಕಟ್ಟಿಕೊಂಡಿದ್ದರು. ಅವರನ್ನು ನೋಡಿ ದಂಗಾದೆ. ಅವರು ನಗುತ್ತಾ ಏನೋ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ, ಎಲ್ಲಿಗಾದರೂ ಹೋಗ್ತಾ ಇದೀಯಾ ಅಂತ ಕೇಳಿದರು. ಇಲ್ಲ, ನೀವು ಬರೋಕೆ ಹೇಳಿದ್ರಲ್ವಾ, ಯಾಕೆ ಕರೆದಿರಿ ಅಂತ ಕೇಳಿದೆ. ಅವರು ಇವತ್ತು ನಿನಗೆ ರಜೆ ಅಲ್ವಾ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದರು. ಸರಿ, ಏನು ಮಾಡೋದು ಅಂತ ಕೇಳಿದೆ. ನಾವು ದಿನ ಬಳಸದ ವಸ್ತುಗಳನ್ನೆಲ್ಲ ಸ್ವಲ್ಪ ಅಟ್ಟಕ್ಕೆ ಹಾಕಬೇಕು. ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂದರು. ಈ ಕೆಲಸವನ್ನೆಲ್ಲ ನಿಮ್ಮ ಗಂಡನಿಗೆ ಹೇಳಬಹುದು ಅಲ್ವಾ, ಅವರು ಏನು ಮಾಡಿಕೊಡಲ್ವಾ ಅಂತ ಕೇಳಿದೆ. ಅವರು ಅಯ್ಯೋ, ಅವರ ವಿಷಯ ಏನು ಕೇಳಿಯಾ, ಯಾವಾಗ ನೋಡಿದರೂ ಬಿಸಿನೆಸ್ ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ನನಗೆ ಬೇಕಾದ ಯಾವ ಕೆಲಸವನ್ನು ಅವರು ಚೆನ್ನಾಗಿ ಮಾಡಿಕೊಡಲ್ಲ ಅಂದರು. ಸರಿ, ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರುತ್ತೇನೆ ಅಂದೆ. ಆಗ ಅವಳು ಏನು ಬೇಡ, ಇಲ್ಲೇ ನಿನಗೊಂದು ಲುಂಗಿ ಕೊಡ್ತೀನಿ, ಅದನ್ನೇ ಹಾಕಿಕೊಂಡು ಬಾ ಅಂದರು. ನಾವು ಕೆಲಸವನ್ನು ಶುರು ಮಾಡಿದೆವು. ಅವರು ಟೇಬಲ್ ಮೇಲೆ ನಿಂತಿದ್ದರು. ನಾನು ಕೆಳಗಿಂದ ವಸ್ತುಗಳನ್ನು ಒಂದೊಂದಾಗಿ ಕೊಡುತ್ತಿದ್ದೆ. ನಾನು ಅವರ ಕಡೆ ನೋಡುತ್ತಿದ್ದೆ. ನನ್ನ ಕಣ್ಣುಗಳು ನಲಿದಾಡುತ್ತಿದ್ದವು. ಅವರು ನನ್ನನ್ನು ನೋಡಿ ಯಾಕೆ ಈ ರೀತಿ ನೋಡ್ತಾ ಇದ್ದೀಯಾ, ನನ್ನನ್ನು ಏನಾದರೂ ತಿಂದು ಬಿಡ್ತೀಯಾ ಅಂತ ಕೇಳಿದರು. ಅವರ ಮಾತು
ಕೇಳಿ ನಾನು ನಗುತ್ತಿದ್ದೆ. ಅದಾದಂತೆ ಅವರು ಸ್ವಲ್ಪ ಕಾಲು ಜಾರಿದರು. ಇನ್ನೇನು ಅವರು ಬಿದ್ದು ಬಿಡುತ್ತಾರೆ ಅಂದಾಗ ನಾನು ಕೂಡಲೇ ಅವರನ್ನು ಹಿಡಿದುಕೊಂಡೆ. ಅವರನ್ನು ನನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದಿದ್ದೆ. ನೀಟಾಗಿ ಅವರ ಮೇಲೆ ಕಣ್ಣಿಟ್ಟೆ. ಅವರು ನೋಡಿದ್ದು ಸಾಕಾ? ಈಗಲಾದರೂ ನನ್ನನ್ನು ಬಿಡ್ತೀಯಾ ಅಂತ ಕೇಳಿದರು. ನಾನು ಅವರನ್ನು ಪಕ್ಕದ ಚೇರ್ ಮೇಲೆ ಕೂರಿಸಿದೆ. ಅವರು ತುಂಬಾ ಥ್ಯಾಂಕ್ಸ್. ನೀನಿಲ್ಲದಿದ್ದರೆ ಇವತ್ತು ಸೊಂಟ ಮುರಿದು ಇರೋ ಪರಿಸ್ಥಿತಿ ಆಗುತ್ತಿತ್ತು ಅಂದರು. ನಾನು ಆತರ ಏನೂ ಆಗಲ್ಲ ಅಂದೆ. ನಾನು ಸರಿ, ಹಾಗಿದ್ದರೆ ನಾನು ಮನೆಗೆ ಹೋಗ್ತೀನಿ. ಕೆಲಸ ಮುಗಿತಲ್ವಾ ಅಂದೆ. ಅವರು ಸರ್ವೇಶ್, ಇವತ್ತು ಮಧ್ಯಾಹ್ನ ಊಟ ನಮ್ಮ ಮನೆಯಲ್ಲಿ ಮಾಡೋಣ ಎಂದು ಕೇಳಿದರು. ನಾನು ಅಯ್ಯೋ, ಅಮ್ಮ ಬೈತಾರೆ. ಇವತ್ತು ರಜೆ, ಅಮ್ಮ ಯಾವಾಗಲೂ ಸ್ಪೆಷಲ್ ಮಾಡ್ತಾರೆ ಅಂದೆ. ಅವರಿಗೆ ಪರವಾಗಿಲ್ಲ, ನಾನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಮ್ಮನಿಗೆ ಹೇಳಿ ಒಪ್ಪಿಸುತ್ತೇನೆ ಅಂದರು. ಅವರು ನಗು ಮೂಡಿಸುತ್ತಾ ನಮ್ಮ ಮನೆಗೆ ಬಂದು ಸರ್ವೇಶನ ಊಟಕ್ಕೆ ಕಳುಹಿಸಿ ಅಂತ ನನ್ನ ಅಮ್ಮನಿಗೆ ಹೇಳಿ ಹೋದರು. ನನ್ನ ಕಡೆ ನೋಡಿ ನಗುತ್ತಾ ಹೋದರು. ಇದು ಏನೋ ಸಿಗ್ನಲ್ ಕೊಡುತ್ತಿದ್ದಾಳೆ ಅಂತ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದೆ. ಮಧ್ಯಾಹ್ನ ಅವಳ ಮನೆಗೆ ಹೋದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಮಾಲಾ ಅಂತ ಕರೆದೆ. 1 ನಿಮಿಷ ಬಂದೆ ಅಂತ ಬಾತ್ರೂಮ್ ಇಂದ ಬಂದಳು. ಹಾಗೆ ಒಂದು ಟವಲ್ ಕಟ್ಟಿಕೊಂಡು ಹೊರಗಡೆ ಬಂದಿದ್ದಳು. ನನ್ನ ಮುಂದೆ ಬಂದು ಕೂತ್ಕ ಸರ್ವೇಶ್ ಅಂತ ಹೇಳಿ ಬೆಡ್ರೂಮ್ಗೆ ಹೋದಳು. ನನ್ನನ್ನು ಮನೆಗೆ ಕರೆಸಿಕೊಂಡು ಅವಳು ಈ ಪರಿಸ್ಥಿತಿಯಲ್ಲಿ ಇದ್ದರೆ ಹೇಗಾಗಬಹುದು ನೀವೇ ಯೋಚನೆ ಮಾಡಿ. ಒಳಗಡೆಯಿಂದ ಬಸ್ಸುಗುಡುತ್ತಿತ್ತು. ನನ್ನ ಮಾತೇ ಕೇಳಿಸಿಕೊಳ್ಳುತ್ತಿರಲಿಲ್ಲ. ನಾನು ಅಲ್ಲೇ ಹೊರಗಡೆ ಕುಳಿತುಕೊಂಡೆ. ಹೇಗಿದ್ದರೂ ಸ್ವಲ್ಪ ಹೊತ್ತು ಬಿಟ್ಟು ಅವಳು ಡ್ರೆಸ್ ಚೇಂಜ್ ಮಾಡಿ ಬರುತ್ತಾಳೆ ಅಂತ ಅಂದುಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ಅವಳು ನನ್ನನ್ನೇ ಬೆಡ್ರೂಮ್ಗೆ ಬರಲು ಹೇಳಿದಳು. ಮೊದಲು ಯಾವ ಊಟ ಮಾಡೋಣ ಅಂತ ಕೇಳಿದಳು. ನನಗೆ ಅವಳ ಉದ್ದೇಶ ಅರ್ಥವಾಯಿತು. ಆದರೂ ಊಟ ತಣ್ಣಗಾಗಿ ಬಿಡುತ್ತಲ್ವಾ ಅಂತ ಕೇಳಿದೆ. ಆ ಊಟ ತಣ್ಣಗಾದರೆ ಮತ್ತೆ ಬಿಸಿ ಮಾಡಿಕೊಂಡು ತಿನ್ನಬಹುದು ಅಂತ ನನ್ನ ನೋಡಿ ಕಣ್ಣು ಹೊಡೆದಳು. ಅವಳು ಏನು ಹೇಳುತ್ತಿದ್ದಾಳೆ ಅಂತ ನನಗೆ ಅರ್ಥವಾಯಿತು. ಅವಳಿನ್ನೂ ಉಟ್ಟುಕೊಂಡ ಟವಲ್ ಅಲ್ಲೇ ಇದ್ದಳು. ಮತ್ತೆ ನಮ್ಮ ನಡುವೆ ಮಾತುಕತೆ ಕಡಿಮೆಯಾಗಿ ಆ ಕೆಲಸ ಶುರು ಹಚ್ಚಿಕೊಂಡೆವು. ಎಲ್ಲ ಮುಗಿಸಿ ಎಚ್ಚರವಾದಾಗ ಆಗಲೇ 4 ಗಂಟೆ ಆಗಿತ್ತು. ತಣ್ಣಗಾದ ಅಡುಗೆಯನ್ನು ಬಿಸಿ ಮಾಡಿಕೊಂಡು ಇಬ್ಬರೂ ಊಟ ಮಾಡಿದೆವು. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.